ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೈಲು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲೇ ನಿಯರ್ ಬೈ ದೇವಸ್ಥಾನ ಇದೆ, ಒಂದು 200 ಮೀಟರ್ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ, ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡಿದ್ದೆ. ಸೊ ತಿನ್ಕೊಂಡು ಹೊರಟರು ನಮ್ಮ ಮನೆಯವರು. ಅದಾದಮೇಲೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದು ಸೊ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ಇವತ್ತು ಮನೆಗೆ ನಮ್ಮ ಅತ್ತೆ ಮತ್ತು ರಿಲೇಷನ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಊಟಕ್ಕೆ. ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ದೇವಸ್ಥಾನಕ್ಕೆ. ತುಂಬ ಹತ್ರನೇ ಇದೆ. ಅಂದರೆ ಆ್ಯಕ್ಚುಲಿ ನಾನು ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀನಿ, ಮೇನ್ ರೋಡಲ್ಲಿ ಹೋಗ್ತಾ ಇಲ್ಲ, ಅದಕ್ಕೆ ರೋಡ್ ಈ ರೀತಿ ಇದೆ. ಇವಾಗ ದೇವಸ್ಥಾನ ಹತ್ರ ಬಂದೆ. ಪೂಜೆ ಕೊಟ್ಟೆ. ಸೊ ಪೂಜೆ ಎಲ್ಲ ಮಾಡಿಕೊಟ್ರು. ಅದಾದಮೇಲೆ ನಾನು ಸ್ವಲ್ಪ ಹೊತ್ತಿದ್ದು ಅಕ್ಷತೆ ತಗೊಂಡು ನಾನು ಕೂಡ ಹೊರಟೆ. ಸೊ ಇವಾಗ ಮನೆಗೆ ಬಂದೆ. ಸೊ ಇವತ್ತು ನಾನ್ ವೆಜ್ ಏನೂ ತಿನ್ನಲ್ಲ ನಾವು, ಹಾಗಾಗಿ ಸ್ವೀಟ್ಸ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಹೆಸರುಬೇಳೆ ಪಾಯಸ ಮತ್ತು ಸ್ವಲ್ಪ ಬೋಂಡ, ಮುದ್ದೆ, ರೈಸ್, ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಹೆಸರುಬೇಳೆ ಪಾಯಸ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಬಿಟ್ಟು ಹೆಸರುಬೇಳೆನ ಬೇಯಿಸ್ತಾ ಇದ್ದೀನಿ. ನೀರು ಮಳ್ಳೋ ತನಕ ಕಾದ್ಬಿಟ್ಟು ಇವಾಗ ತೊಳೆದ್ಬಿಟ್ಟು ಹಾಕಿದ್ದೀನಿ ಕಾಳು. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ನನಗೆ ಈ ರೀತಿ ತುಂಬ ಇಷ್ಟ. ಹೆಸರುಬೇಳೆ ದೇಹ ಕೂಡ ತಂಪಿರುತ್ತೆ, ಹಾಗಾಗಿ ಸೊ ಇದನ್ನು ಕೂಡ ಹೆಸರುಬೇಳೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಳು ಕೂಡ ನೆನೆಸಿಟ್ಟಿದ್ದೀನಿ. ಸೊ ಇವಾಗ ಫಸ್ಟು ಆ ಕಡೆ ಇವಾಗ ಬೇಯ್ತಾ ಇದೆ ಕಾಳು. ಇವಾಗ ದ್ರಾಕ್ಷಿ, ಗೋಡಂಬಿ ಮತ್ತು ಶಾವಿಗೆನ ತುಪ್ಪದಲ್ಲಿ ಹುರ್ಕೋಬೇಕು. ಫಸ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು. ಅಂದರೆ ರೋಸ್ಟ್ ಎಲ್ಲ ಮಾಡೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಇನ್ನು ಸ್ವಲ್ಪ ಬೇಳೆ ಬೇಯಬೇಕು ಅಷ್ಟೇ. ಹೆಸರು ಕಾಳು ಬೆಂದಿದೆ ಸ್ವಲ್ಪ. ಇವಾಗ ದ್ರಾಕ್ಷಿ ಕೂಡ ಹಾಕ್ಕೋತಾ ಇದ್ದೀನಿ. ಇವಾಗ ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಅದಕ್ಕೇ ಶಾವಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡೆ ನೋಡಿ ಈ ರೀತಿ. ಸೊ ನೋಡಿ, ಇವಾಗ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಪಾಯಸ. ನೋಡಿ ಈ ರೀತಿ ಹದವಾಗಿದ್ದರೆ ಸಾಕು. ಸೊ ಇವಾಗ ಎಲ್ಲನೂ ಹಾಕಿ ಒಂದೊಂದೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ. ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇದ್ದಾರೆ, ಬಂದರು ಅಂತ ಕಾಣುತ್ತೆ. ಏನು ಹರಿಶ್ಚಂದ್ರ ಗಾಡು ಕಾಡು 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 ಕಾಡ ಇದು. ಅಯ್ಯೋ ಕಾಡ ಜೋಸ್ ಮಾತಾಡ್ತು ನೀವು. ಅಕ್ಕ ಬರ್ಲಿ ಮಹಾಲಕ್ಷ್ಮಿ ಅಕ್ಕ. ಮಹಾಲಕ್ಷ್ಮಿ ಅಕ್ಕನು ಬರಲಿಲ್ಲ, ನರಸಿಂಹಮೂರ್ತಿ ಅಕ್ಕ ಬಂದನಲ್ಲ ಬಡಬಾಯಿ. ಮಹಾಲಕ್ಷ್ಮಿ ಅಕ್ಕನು ಬಂದಿಲ್ಲ, ನರಸಿಂಹಮೂರ್ತಿ ಅಕ್ಕನು.
ಇವಾಗ ನಮ್ಮ ಭಾವನು ಮತ್ತು ಅಣ್ಣ ಹೋಗ್ತಾಯಿದ್ರು, ಐಟಮ್ ತೊಗೊಳಕ್ಕೆ ಬಂದಿದ್ದಾರೆ. ಹಾಗೆ ಇವ್ರನ್ನ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಅಂಗಡಿಯಲ್ಲಿ ಸ್ವಲ್ಪ ಐಟಮ್ ತೊಗೊಂಡು, ಸೊ ಮೊನ್ನೆ ಗೃಹ ಪ್ರವೇಶ ಆಯ್ತಲ್ವ, ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ಅಂತ ಹೇಳಿ ಹೊರಡ್ತಾಯಿದ್ರು ಅವರು. ಸೊ ಆ್ಯಕ್ಚುಲಿ ನನಗೆ ಟೈಮ್ ಜಾಸ್ತಿ ಇರಲಿಲ್ಲ, ಹಾಗಾಗಿ ಇರೋದ್ರಲ್ಲೇ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೆ. ನೋಡಿ ಇವಾಗ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ನಮ್ಮ ಮನೆಯವರು ಕೂಡ ಬಂದರು. ನಾನು ಅಂಗಡಿಗೆ ಹೋಗೋಕ್ಕಾಗಿರಲಿಲ್ಲ ಅವ್ರನ್ನ ಮನೆಗೆ ಕರೆಯೋದಕ್ಕೆ, ಹಾಗಾಗಿ ಅವರೇ ಬಂದಿದ್ದರು ಊಟಕ್ಕೆ. ಸೊ ಅದಾದಮೇಲೆ ಊಟ ಎಲ್ಲ ಮಾಡಿದ್ರು, ಹಾಗೆ ಸ್ವಲ್ಪ ಪಾಯಸನೂ ಕೂಡ ಕೊಟ್ಟು ಕಳಿಸ್ದೆ. ಸ್ವಲ್ಪ ಹೊತ್ತು ಒಂದು 1/2 ಅವರ್ ರೆಸ್ಟ್ ಮಾಡಿದರು ಎಲ್ಲರೂ. ಅದಾದಮೇಲೆ ಎಲ್ಲರೂ ಕೂಡ ಹೊರಟರು. ಆಟೋ ಕಳಿಸಿದ್ರು ನಮ್ಮ ಮನೆಯವರು, ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಎಲ್ಲರೂ ಕರ್ಕೊಂಡು ಹೋದರೆ ಬಸ್ಸಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಏಳು ಜನ ಇದ್ದಾರೆ, ಎಲ್ಲರಿಗೂ ಆಗ್ತಾಯಿಲ್ಲ, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕೂತಿದ್ದಾರೆ. ಹತ್ತಿರದಲ್ಲೇ ಇದೆ ಬಸ್ ಸ್ಟಾಪ್ ಅಂತ ಹೇಳಿಬಿಟ್ಟು. ಸೊ ಅವರು ಕೂಡ ಎಲ್ಲರೂ ಹೊರಟರು ಅತ್ತಿಗೆ ಮನೆ ಹತ್ರ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನನ್ನ ಚಾನಲ್ನ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.